ನಮ್ಮ ವಲಯದ ನೆಚ್ಚಿನ ಕೇಂದ್ರ ಶಿಕ್ಷಣಾಧಿಕಾರಿಗಳೇ, ನಮ್ಮ ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ ಮತ್ತು ನಮ್ಮ 3 ಶಾಲೆಗಳ ಉಪಸರ ಶಾಲೆ ಮತ್ತು ನಮ್ಮ 3 ಗೌರ್ಮೆಂಟ್ ಶಾಲೆಗಳ ಮುಖ್ಯೋಪಾಧ್ಯಾಯರೇ ಮತ್ತು ಸಹಶಿಕ್ಷಕರೇ, ಅಂಗನವಾಡಿ ಶಾಲಾ ಶಿಕ್ಷಕ ಮತ್ತು ಶಿಕ್ಷಕಿಯರೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನನ್ನ ಮುದ್ದು ಮಕ್ಕಳೇ, ಈಗಾಗಲೇ ನಾವು ಮುಂಜಾನೆ ಕೆರೂರದಿಂದ ರಥಕ್ಕೆ ಚಾಲನೆ ನೀಡಿದ್ದೀವಿ. ಕೆರೂರದಲ್ಲಿ ಬೀಳ್ಕೊಟ್ಟಾಗ ನಾವು ಹತ್ತಳಿಗೆ ಬಂದಿವಿ. ಹತ್ತಳಿಯಿಂದ ನಾವು ಡೈರೆಕ್ಟ್ ಆಗಿ ಸಂಘದ ಮೇಲೆ ಇಲ್ಲಿ ಬರ್ಬೇಕಂದಿವಿ, ಆದ್ರೆ ಅದು ಸಾಧ್ಯ ಆಗಲಿಲ್ಲ. ರಥ ಕರುವಿನಲ್ಲಿ ಕಟ್ ಆಗಲ್ಲ. ಹೀಗಾಗಿ ನಾವು ಚರ್ಚಣೆ ಮೇಲಿಂದ ಇಲ್ಲಿ 3 ಗಂಟೆಗೆ ಬಂದಿವಿ. ಇಲ್ಲಿ ಸಾಕಷ್ಟು ಮಕ್ಕಳು ಕಲ್ಚರ್ ಆಕ್ಟಿವಿಟೀಸ್ ಮಾಡ್ತದೆ ನಮ್ಗೆ ಗೊತ್ತಿತ್ತು. ಈ ಸಭೆಯನ್ನು ನೋಡಿದ್ರೆ ಎಷ್ಟೋ ಮಕ್ಕಳಲ್ಲಿ ಉತ್ಸಾಹ ಇದೆ. ಆ ಉತ್ಸಾಹವನ್ನು ತಾವುಗಳು ದಯವಿಟ್ಟು ಕ್ಷಮಿಸಬೇಕು. ಮತ್ತೆ ಮುಂಬರುವ ದಿನಗಳಲ್ಲಿ ಮತ್ತಿಂತ ಸಾಕಷ್ಟು ವೇದಿಕೆಗಳು ದೊರೀತವೆ. ನಾವಿನ್ನೂ ಉಮ್ರಾಜ್ ಹೋಗಬೇಕು, ಆಮೇಲೆ ರೇವತ್ಗ ಪಂಚಾಯತ್ ಹೋಗಬೇಕು. ಅಲ್ಲಿಂದ ಚರ್ಚಣದಲ್ಲಿ MLA ಮಟ್ಟದಲ್ಲಿ ದೊಡ್ಡ ಪ್ರೋಗ್ರಾಮ್ ಇರೋದ್ರಿಂದ ನಾವು ಸಾಯಂಕಾಲ 6 ಗಂಟೆಗೆ ಚರ್ಚೆ ತಲುಪಬೇಕು. ಆದ್ದರಿಂದ ತಾವು ಕ್ಷಮಿಸಬೇಕು. ಈಗ ಈ ಕಾರ್ಯಕ್ರಮದ ಘನ ಉದ್ದೇಶ ಸಂವಿಧಾನ ಜಾಗೃತಿ. ಸಂವಿಧಾನವನ್ನು ನಾವು ಜಾಗೃತಿ ಮೂಡಿಸಬೇಕು. ಸಂವಿಧಾನ ಕೇವಲ ವಕೀಲರ ಹೊತ್ತಿಗೆ ಅಲ್ಲ, ಇದು ಸರ್ವಕಾಲಕ್ಕೂ ಜೀವನದುದ್ದಕ್ಕೂ ಸರ್ವ ನಾಡು ಮಿಡಿತಕ್ಕೂ ಹಿಡಿದ ಒಂದು ಕೈಕನ್ನಡಿಯಾಗಿದೆ. ಇಟ್ ಈಸ್ ಇನ್ ಇಂಗ್ಲಿಷ್ ಕಾನ್ಸ್ಟಿಟ್ಯೂಷನ್ ಎ ನಾಟ್ ಲಾಯರ್ಸ್ ಡಾಕ್ಯುಮೆಂಟ್. ಇಟ್ ಆಲ್ವೇಸ್ ಸ್ಪಿರಿಟ್ ಆಫ್ ಏಜ್ ಅಂಡ್ ಅಂಟಿಲ್ ಟು ರೆಡ್ ಬ್ಲಡ್. ಅದಕ್ಕೆ ಸಂವಿಧಾನವನ್ನು ನಾವು ಬಹಳಷ್ಟು ಗೌರವಿಸಬೇಕು. ಹಿಂದೂಗಳ ಅತ್ಯಂತ ಪವಿತ್ರ ಗ್ರಂಥ ರಾಮಾಯಣ, ಮಹಾಭಾರತ, ಭಗವದ್ಗೀತೆ. ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್. ಸಿಖ್ಖರ ಪವಿತ್ರ ಗ್ರಂಥ ಬೈಬಲ್. ಅದೇ ರೀತಿ ಗುರು ಗ್ರಂಥ ಸಾಹಿಬ್, ಆಮೇಲೆ ತ್ರಿಪಿಟಕ ಬೌದ್ಧ ಧರ್ಮದು. ಇಷ್ಟೆಲ್ಲ ಇದ್ರು ಇಡೀ ದೇಶಕ್ಕೆ ಯಾವುದೇ ತೊಂದರೆ ಆಗದಂಗ ಗ್ರಂಥ ಇತ್ತಪ್ಪ ಅಂದ್ರ ಅದು ಭಾರತೀಯ ಸಂವಿಧಾನ. ಡಾಕ್ಟರ್ BR ಅಂಬೇಡ್ಕರ್ ಬರ್ತಕ್ಕಂಥ ಭಾರತೀಯ ಸಂವಿಧಾನ ಇದೆಲ್ಲಾ ಗ್ರಂಥಗಳಲ್ಲಿ ಅತ್ಯಂತ ಶ್ರೇಷ್ಠ ಗ್ರಂಥ. ಇವತ್ತು ನಾವೆಲ್ಲ ಇಲ್ಲೆಲ್ಲ ಕುಂತಿದೆ ಒಂದಿಲ್ಲ ಕಾರಣ ಭಾರತೀಯ ಸಂವಿಧಾನ. ಬಹಳಷ್ಟು ಹಿಂದಿನ ಕಾಲದಲ್ಲಿ ಎಲ್ಲರಿಗೂ ಅವಕಾಶ ಇರ್ತಿದ್ದಿಲ್ಲ, ಎಲ್ಲರೂ ಶಿಕ್ಷಣದಿಂದ ವಂಚಿತರಾಗಿದ್ದರು. ಆಗ ಡಾಕ್ಟರ್ BR ಅಂಬೇಡ್ಕರ್ ಕಲಿಯುವಾಗ ನೀವು ಮಹಾನಾಯಕ ಧಾರಾವಾಹಿ ನೋಡಿರಬೇಕು. ಅಂಬೇಡ್ಕರ್ ಯಾವ ರೀತಿ ಕಲ್ತದಂದು. ಆದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಯ್ತು. ಅಷ್ಟು ಕಷ್ಟ ಸಹಿತ ತನ್ನ 2 ಮಕ್ಕಳನ್ನ, ತನ್ನ ಹೆಂಡತಿಯನ್ನ ಬಲಿ ಕೊಡುವುದರ ಮೂಲಕ ನನ್ನ ಸಮಾಜ ಸುಧಾರಣೆ ಆಗಬೇಕು, ಅಷ್ಟು ಮಾತ್ರ ಸಾಕು ಅಂಬೇಡ್ಕರ್ ಒಂದು ಕನಸವನ್ನ ಕಂಡಿದ್ರು. ಅವರು ತಮ್ಮ ಒಂದು ಜೀವನೋದ್ದಕ್ಕೂ 2 ಮಕ್ಕಳನ್ನ ಕಳ್ಕೊತಾರ ಸಂವಿಧಾನ ಬರೆಯುವ ಉದ್ದೇಶದಾಗ. ಆಮೇಲೆ ಅವ್ರ ಧರ್ಮ ಪತ್ನಿ ಕಳ್ಕೊತಾರ. ಇಷ್ಟೆಲ್ಲ ಇದ್ದು ನಮ್ಮಂತವ್ರು ಯಾರೇ ಆಗಿದ್ರ ಮಕ್ಕಳು ಹೋದು, ಹೆಂಡತಿನ ಹೋದು, ಹಮಾರೆ ಕ್ಯಾ ಕಾಮ್ ಹೈ, ಹಮ್ಮಿದ್ದು ಸಿರ್ಫ್ ಬೈಟೇಗ ಅಂತಿರು. ಆದ್ರ ಅಂಬೇಡ್ಕರ್ ಹಾಗೆ ಆಗಲಿಲ್ಲ. ಅವ್ರು ವಿಶ್ವರತ್ನ ಬಸವಣ್ಣ ತರ. ಯಾವ ರೀತಿ ಗೌತಮ್ ಬುದ್ಧ ನಮ್ಮ ವಿಶ್ವದ ಅತ್ಯಂತ ಜ್ಞಾನವಂತ ಮತ್ತು ಸಂತ, ಅವನು ಒಂದು ಕ್ರೀಡಾಂಗಣವನ್ನು ನಿರ್ಮಿಸಿದ. ಬಸವಣ್ಣ ಮುಂದೆ ಬಂದು ಆ ಕ್ರೀಡಾಂಗಣದಲ್ಲಿ ಯಾವ ಆಟ ಆಡಬೇಕು ಅಂತ ಹೇಳಿಕೊಟ್ಟ. ಅಂಬೇಡ್ಕರ್ ಆ ಕ್ರೀಡಾಂಗಣದಲ್ಲಿ ಆಟವನ್ನ ಮಾಡಿ ತೋರಿಸಿಯೇ ಕೊಟ್ಟ. ಇದು ಭಾರತದ 3 ಬುದ್ಧ, ಬಸವ, ಅಂಬೇಡ್ಕರ್ ಕನ್ನಡಿ. ಅದಕ್ಕೆ ಮುಸ್ಲಿಂ ಜಾತ ಹೈ ಮಸೀದ್, ಹಿಂದೂ ಜಾತ ಹೈ ಮಂದಿರ್. मंदिर मस्जिद दोनों अलग नहीं, दोनों का पत्थर एक ही है, दोनों का पत्थर एक ही है। और लिंगायत डालता है शिवदार, ब्राह्मण डालता है जनीवार. जनीवार शिवदार अलग नहीं, दोनों का दाग एक ही है. ಅದಕ್ಕೆ ನಾನು ಹಿಂಗೆ ಮಾತಾಡೋದು ಪುತ್ರ. ಇವತ್ತಿನ ಕಾಲಘಟ್ಟದಲ್ಲಿ ನೋಡ್ರಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಯಾವ ವರ್ಣಾಶ್ರಮಗಳು ಇಲ್ಲ. ಇವೆಲ್ಲ ನಾವು ಮಾಡಿದ್ದು. ನಾವು ದಿನಾಲೂ ಪೂಜೆ ಮಾಡ್ತೀವಿ, ದಿನಾಲೂ ನಾವು ದೇವ್ರ ಪೂಜೆ ಮಾಡ್ತೀವಿ, ದೀಪ ಹಚ್ತೀವಿ, ಆಮೇಲೆ ಬೆಳಗ್ತೀವಿ. ಅಂದ್ರೆ ನಾವೆಲ್ಲರೂ ಬ್ರಾಹ್ಮಣರೇ. ನಾವ್ ಯಾರ ಜೊತೆ ನಮ್ಮ ಜೊತೆ ಜಗಳಿಗೆ ಬಂದಾಗ ನಾವೆಲ್ಲ ಹೋರಾಡ್ತೀವಿ. ನಾವೆಲ್ಲ ಕ್ಷತ್ರಿಯರೇ. ನಾವು ಅಂಗಡಿಗೆ ಹೋಗಿ ಯಾವುದೇ ವಸ್ತುಗಳನ್ನ ಕೊಂಡ್ಕೋತೀವಿ, ವಸ್ತುಗಳನ್ನ ತೆಗೆದುಕೊಳ್ತೀವಿ. ಹಾಗಾದ್ರೆ ನಾವೆಲ್ಲ ವೈಶ್ಯರೇ. ಮುಂಜಾನೆ ನಾವೆಲ್ಲ ಕರ್ಮಾದಿ ಕ್ರಿಯೆಗಳನ್ನ ಮಾಡಿ ನಮ್ಮನ್ನು ನಾವೇ ಶುಚಿಗೊಳಿಸ್ತೀವಿ. ಹಾಗಾದ್ರೆ ನಾವೆಲ್ಲ ಶೂದ್ರರೇ. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವು ಕೇವಲ ಡಾಂಬಿಕಗಳು. ವಿದೇಶಗಳಲ್ಲಿ ಹೋದಾಗ ಇವು ಯಾವುದೂ ಇರಲಿಲ್ಲ, ವರ್ಣಾಶ್ರಮೇ ಇಲ್ಲ. ನಮ್ಮ ದೇಶದಲ್ಲಿ ಮಾತ್ರ ನಮ್ಮ ದೇಶದ ವರ್ಣಾಶ್ರಮವನ್ನ ಮೊಟ್ಟ ಮೊದಲಿಗೆ ತೆಗೆದು ಹಾಕಿರುವುದೇ ಭಾರತೀಯ ಸಂವಿಧಾನ. ಎಲ್ಲರಿಗೂ ಸಮಾನತೆ ಆಗಬೇಕು, ಸ್ವಾತಂತ್ರ್ಯ ದೊರಕಬೇಕು, ಎಲ್ಲರಿಗೆ ಶಿಕ್ಷಣ ದೊರೆಯಬೇಕು. ಕೇವಲ ಸ್ತ್ರೀ ಆಗಿನ ಕಾಲದಲ್ಲಿ ಭೋಗದ ವಸ್ತು, ಅಡಿಗೆ ಮನೆ ವಸ್ತು ಆಗಿದ್ದಳು. ಹಾಗೆ ಮನೆಯಿಂದ ಹೊರಗೆ ಬಂದ್ರ ಹಾಗೆಯೇ ಸಾವಿತ್ರಿಬಾಯಿ ಫುಲೆ ನೀವು ಧಾರಾವಾಹಿಯಲ್ಲಿ ನೋಡಿರ್ಬೇಕು. ಎಲ್ಲಾ ಮಕ್ಕಳೇ ನೋಡ್ಬೇಕು ಎಲ್ಲಾ ಧಾರಾವಾಹಿಗಳನ್ನ. ನಾ
ನಾವ್ ಹೀಗೆ ಮಾತಾಡ್ತೇವಂದ್ರ ನಮ್ಗೆ ಅವ್ರು ಟೈಮ್ ಕೊಟ್ರ ನಮ್ಮ ಸಾಹೇಬ್ರು ಸ್ವಲ್ಪ ಮುಂದೆ ಹೋಗೋದ್ರಿಂದ ಸುನಿಲ್ ನೀವು ಎರಡೇ ಮಾತಾಡಿ. ನಾವು ಹಿಂಗ ಫೀಲ್ಡಿಗೆ ಇಳಿದೇವಂದ್ರ ನಾವು ಬರುಮಠ ಬೇರೆಯವ್ರವ, ನಾವು ಬಂದ ಮೇಲೆ ನಮ್ಮದೇ ಹವ. ನಾವು ಆ ರೀತಿ ನಾವು ಮಿನಿಮಮ್ 4 ತಾಸು ಮಾತಾಡ್ತೀವಿ. ಅದು ಬುದ್ಧನಾಗಿರ್ಬೋದು, ಬಸವನಾಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಆಮೇಲೆ ಸ್ವಾಮಿ ವಿವೇಕಾನಂದ ಆಗಿರ್ಬೋದು, ಮಹಾತ್ಮ ಗಾಂಧೀಜಿ ಆಗಿರ್ಬೋದು. ನಾವು ವ್ಯಕ್ತಿಗಳಲ್ಲಿ ಯಾವುದೇ ವ್ಯತ್ಯಾಸವನ್ನ ಮಾಡಬಾರದು ನಾವು. ಯಾಕಂದ್ರೆ ಕೆಲವೊಂದು ಅಷ್ಟಕ್ಕೆ ಜಯಂತಿಗಳನ್ನ ಆಚರಿಸ್ತೀವಿ, ಅವರವರ ಜಾತಿಗಳಿಗೆ ಅವರವರ ಧರ್ಮಗಳಿಗೆ ಮಾತ್ರ ಅದು ಸೀಮಿತ ಆದಂಗ ನಾವು ನೆಕ್ಸ್ಟ್ ನಾವು ಡೇಸ್ ಅಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಬಾರ್ದು. ಅಂಬೇಡ್ಕರ್ ಎಲ್ಲರವನೇ, ಮಹಾತ್ಮ ಗಾಂಧಿ ಎಲ್ಲರವನೇ, ಸ್ವಾಮಿ ವಿವೇಕಾನಂದ ಎಲ್ಲರವನೇ, ಬಸವಣ್ಣ ಎಲ್ಲರವನೇ. ಅಲ್ಲಿ ನಾವು ವ್ಯತ್ಯಾಸ ಮಾಡಬಾರ್ದು. ಅಲ್ಲಿ ನಾವು ವ್ಯತ್ಯಾಸ ಮಾಡಿದ್ರೆ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಪ್ರಯೋಜನ ಇಲ್ಲ. ನಮ್ಮ ದೇಶ ಭಾರತ ಪುರುಷಿಗೆ ಬಹುಭವನಾಲಿಗೆ, ಹೃದಯ ಭಾವ ಒಂದೇ, ಕಾಮನ ಬಿಲ್ಲಿಗೆ ಬಣ್ಣ ಎಳುಬಿಗೆ, ಬಿಳಿ ಸಾಯಿ ಒಂದೇ, ಅಡಿಯಲ್ಲಿ ಅಡಿಗಡೆಗುಂಟು 10 ಕಡೆಯ ನಂಟು, ಪರ್ವ ಪರ್ವಕ್ಕೂ ಒಂದೇ ಸವಿಯು ಕಪ್ಪಿನ ರಸದುಂಟು, ಹರಯನಲ್ಲಿ ಹರಿಯನಲ್ಲಿ ಭಕ್ತರು ಬೇಡಿದ ನೀಡುವನು. ಇಷ್ಟೆಲ್ಲ ಸಂಸ್ಕೃತಿಗಳಲ್ಲಿ ಇವೆಲ್ಲ ಆಗಿನ ಕಾಲದಾಗ ಬಸವಣ್ಣ ಸೂಳಿ ಸಂಕವನ ಕೈಲಿ 3000 ವಚನ ಕಡ. ಎಂತವ್ರ ಕೈಲಿ? ಸೂಳಿ ಸಂಕವನ ಕೈಲಿ. ನಾವು ಇಷ್ಟೆಲ್ಲ ಕಲ್ತೀವಿ ಅಂದ್ರೆ ನಮ್ಮ ಒಂದು ವಚನ ಕಟ್ಲಕ್ ಬರಲ್ಲ. ಅದು ನಮ್ಮ ಜ್ಞಾನ ಅಷ್ಟೇ ಹೋಲಿಸ್ಬೇಕು. ಸೂಳೆ ಸಂಕವನ ಕೈಲಿ ಬಸವಣ್ಣ ವಚನ ಕಳಿಸಿ ಹಾಕಿ ಗರ್ತಿ ಕಂಕವ ಮಾಡ್ದವ. ನಾವು ಯಾರು ಹಾಗೆ ಮಾಡಲ್ಲ. ಹಾಗಾದ್ರೆ ನಾವೆಲ್ಲ ಬಸವಣ್ಣ ಆಗಕ ಸಾಧ್ಯ ಇಲ್ಲ. ಅಂಬೇಡ್ಕರ್ಗೆ ಸಂವಿಧಾನ ಬರೆದ ಒಂದು ಮುಖ್ಯ ಕರಡು ಸಮಿತಿ ಅಧ್ಯಕ್ಷರಾದಾಗ ಅವರು 16 ದೇಶಗಳನ್ನು ಸುತ್ತಾಡಿ ಸಂವಿಧಾನ ಬರೆದರು. ಅವ್ರು ಬರೀ ದೇಶದಲ್ಲಿ ಕುಂತ ಸಂವಿಧಾನ ಬರೆದಿಲ್ಲ. ಆಫ್ರಿಕಾದಲ್ಲಿ ಏನಿದೆ, ಇಂಗ್ಲೆಂಡ್ನಲ್ಲಿ ಏನಿದೆ, ಅಮೆರಿಕದಲ್ಲಿ ಏನಿದೆ, ಎಲ್ಲವನ್ನ ಒಳಗೊಂಡು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಡಿ ವಿ ಗುಂಡಪ್ಪನ ಕವಿತೆಯಂತೆ ಅವರು ಅಂಬೇಡ್ಕರ್ ಅವರು ಎಲ್ಲಾ ದೇಶದ ರುಚಿಗಳನ್ನ, ಪೇಡ ಇಷ್ಟೇ ಸ್ವೀಟ್ ತಗೋಬೇಕು, ಕುಂದಾದ ಇಷ್ಟೇ ಸ್ವೀಟ್ ತಗೋಬೇಕು, ಖಾರದ ಇಷ್ಟೇ ಸ್ವೀಟ್ ತಗೋಬೇಕು, ಎಲ್ಲಾ ಸ್ವೀಟ್ ಅನ್ನು ತೆಗೆದುಕೊಂಡಾಗ ಸಮತೋಲನ ಆಹಾರವನ್ನು ಮಾತ್ರ ನಾವು ಸೇವಿಸಿದಾಗ ನಮ್ಮ ಜೀರ್ಣಕ್ರಿಯೆ ಸುಲಭವಾಗುತ್ತದೆ. ಆ ರೀತಿ ಏನು ಅಂತ ಹೇಳ್ತಾರ ಒಬ್ರು ವೆಂಕಟಾಚಲ ಮಾಜಿ ಲೋಕಾಯುಕ್ತರು ಏನ್ ಹೇಳ್ತಾರಂದ್ರ, ಇಂತಹ ಸಂವಿಧಾನ ಯಾವುದು ಇಲ್ಲಿ ಇನ್ನಿತರ ವಿಶ್ವದ ಯಾವುದೇ ದೇಶದಲ್ಲಿ ಹೋದ್ರ ಇಂತಹ ಸಂವಿಧಾನ ಇಲ್ಲ. ಯಾಕೆ ಹೇಳಿ? ಭಾರತದಲ್ಲಿ ಅನೇಕ ಧರ್ಮಗಳು, ಅನೇಕ ಜಾತಿಗಳು, ಅನೇಕ ಉಡುಗೆ ತೊಡಿಗಳು, ಅನೇಕ ಸಂಸ್ಕೃತಿಗಳು, ಇಷ್ಟೆಲ್ಲ ಒಂದೇ ಚಕ್ಕಡಿಯಲ್ಲಿ ಹೊಟ್ಟುಕೊಂಡು ಹೋಗ್ಬೇಕಾದ್ರ ಅಂಬೇಡ್ಕರ್ ತಲೆ ಎಂತ ನಿಂತಿರ್ಬೇಕಂತಕ್ಕಂಥ ಮಕ್ಕಳೇ, ನೀವು ಅದನ್ನ ಜಾತಿಯನ್ನ ಬದಿಗಿಟ್ಟು, ಆ ಸಂಸ್ಕೃತಿಯನ್ನ ಬದಿಗಿಟ್ಟು ನೀವು ಅಭ್ಯಾಸ ಮಾಡಬೇಕು. ಕೇವಲ ಜಾತಿನ ಮನುಷ್ಯನ ಅಳೆಯಬಾರದು, ಮನುಷ್ಯನನ್ನ ಸಂಸ್ಕಾರದಿಂದ ಅಳೆಯಬೇಕು. ಎಲ್ಲಿವರೆಗೆ ನೀವು ಸಂಸ್ಕಾರದಿಂದ ಅಳೆಯೋದಿಲ್ಲೋ ಅಲ್ಲಿಯವರೆಗೆ ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಪ್ರಯೋಜನ ಇಲ್ಲ. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡವಗ್ನಿ ಒಂದೇ ಇರ್ತಿರಲ್ಲ, ಕುಲಗೋತ್ರ ನಡುವೆ ಎತ್ತಾದು ಸರ್ವಜ್ಞ. ಮಹಾಕವಿ ಸರ್ವಜ್ಞ ಹೇಳುವ ಎಲ್ಲರೂ ಒಂದೇ ಭೂಮಿ ಮೇಲೆ ಇರ್ತಾರೆ. ಹಾಗಾದ್ರೆ ಜಾತಿಗಳಲ್ಲಿ ವ್ಯತ್ಯಾಸ ಇರ್ಬೇಕು. ಒಬ್ಬನಿಗೆ 3 ಕಣ್ಣಿರ್ಬೇಕು. ಅಕಸ್ಮಾತ್ 3 ಕಣ್ಣಿನ ಮಗು ಹುಡ್ತಂಪ ಅಂದ್ರ ಅದಕ್ಕೆ ಒಯ್ದು ಹುಗುಳಿ ಬಿಡ್ತಾರ, ಇದು ಮನುಷ್ಯರಂಗ್ ಹುಟ್ಟಿರತ್ತಂತ. ಒಂದೇ ಕಣ್ಣಿದ್ರೆ ಅದಕ್ಕೂ ಹುಗುಳ್ತಾರ. ಆದ್ರೆ ಎಲ್ಲರಿಗೂ ಎಷ್ಟು ಕಣ್ಣು ಇರಬೇಕು? 2. ಇವುಗಳು ಎಷ್ಟು ಇರಬೇಕು? 2. ಹೌದಾ? ತಲೆ ಮೇಲೆ ಕೂಲ ಹೆಂಗಿರ್ಬೇಕು? ಕಪ್ಪು. ಕೇವಲ ಇವುಗಳ ಮೇಲೆ ನಾವು ಜಾತಿ ನಿರ್ಧರಿಸಲು ಸಾಧ್ಯವಿಲ್ಲ. ಅಂಬೇಡ್ಕರ್ ಇದು ಸರ್ನೇಮ, ಇವರೊಂದು ಮಹಾರ್ ಜಾತಿಯಲ್ಲಿ ಹುಟ್ಟಿದವರು. ಈ ಸರ್ನೇಮ ಮಹಾರ್ ಜಾತಿ ಅಲ್ಲ, ಇದು ಬ್ರಾಹ್ಮಣರ ಸರ್ನೇಮ. ಅವರ ಮುದ್ದು ಗುರುಗಳು ಅಂಬೇಡ್ಕರ್ನ ಟ್ಯಾಲೆಂಟ್ ಅನ್ನು ನೋಡಿ ಅಂಬೇಡ್ಕರ್ ನಿಂದು ನಾನು ಮೆಚ್ಚಬೇಕು ಅಂತ ಅವ್ರ ಅಡ್ರೆಸ್ ಅನ್ನು ಅವ್ರಿಗೆ ಇಟ್ರು. ಡಾಕ್ಟರ್ BR ಅಂಬೇಡ್ಕರ್. ಇವರು ಮೊದಲನೇ ಅಡ್ರೆಸ್ ಸತ್ಪಾಲ್. ಏನಾಯ್ತು? ಅಂಬೇಡ್ಕರ್ ಆಯ್ತು. ನೋಡಿ, ಅಂಬೇಡ್ಕರ್ ಮಹಾದೇವ್ ಅಂಬೇಡ್ಕರ್ ತಂದಾಗಿನ ಅವ್ರ ಗುರುಗಳು. ಅವರು ಎಷ್ಟು ತಿಳಿಯಬೇಕಂತಂದ್ರ, ನನ್ನ ಶಿಷ್ಯನ ಜೊತೆ ನಂದು ಹೆಸರು ಮಿಂಚಬೇಕು, ಶಿಷ್ಯ ಗುರುವನ್ನ ಮೀರಿಸಬೇಕು, ಅವಾಗ ಮಾತ್ರ ಶಿಕ್ಷಣ. ಅದನ್ನು ಬಿಟ್ಟು ನಮ್ಮ ಮಕ್ಕಳು ನಮಗೆಲ್ಲ ಮಾಸ್ತರ್ ತನಬಾರದು, ನಮಗಿಂತಲೂ ದೊಡ್ಡ ಪೋಸ್ಟ್ ಆಗಬೇಕು, IAS KS. ಅವಾಗ ನಮ್ಗೆ ಎಷ್ಟು ಹೆಮ್ಮೆ ಬರ್ತದೆ ಅಂತ ಗೊತ್ತಾನು. ಹಡದ ತಾಯಿಗೆ ತನ್ನ ಮಗು ಮುಂದೆ ಹೋದ್ರೆ ಎಷ್ಟು ಸಂತೋಷ ಆಗ್ತದ, ಹಾಗೆ ನಮ್ಮ ಕೈಯಲ್ಲಿದ್ದಂತ ಮಕ್ಕಳು ಕಲ್ತೋಪ್ ಅಂದ್ರ ನಮ್ಗೆ ಅಷ್ಟು ಸಂತೋಷ ಆಗ್ತದೆ. ಕಾನ್ಫಿಡೆನ್ಸ್ ಇಸ್ ಎ ಗುಡ್ ಪ್ಲಾಂಟ್ ವಿಚ್ ಗೋ ಸ್ಲೋಲಿ. ದೃಢವಾದ ನಂಬಿಕೆ ಬೆಳೆಯುವ ಸಸ್ಯವಿದ್ದಂತೆ. ಈ ಸಂವಿಧಾನವನ್ನ ನಾವು ಉಳಿಸ್ಬೇಕು, ಬೆಳೆಸ್ಬೇಕು. ಸರಿ, ಯಾಕೆ ಉಳಿಸ್ಬೇಕಂತೀರಿ? ಅದನ್ನ ಹಾಳಾಗಲ್ಲ. ಅದಕ್ಕೆ ಕೆಲವೊಂದು ತಿದ್ದುಪಡಿಗಳು ಇರ್ತಾವ. ಆದ್ರ ಆ ತಾಯ್ತನಕ್ಕೆ ಯಾವುದು ಧಕ್ಕೆ ಆಗಲ್ಲ, ಅದನ್ನ ಧಕ್ಕೆ ಆಗಕ ಸಾಧ್ಯವೇ ಇಲ್ಲ. ದಟ್ ಇಸ್ ಇಂಪಾಸಿಬಲ್ ಟು ನಥಿಂಗ್ ಟು ರೈಟ್ ದ ಅಂಡರ್ ಕಾನ್ಸ್ಟಿಟ್ಯೂಷನ್. ಇದು ಅಂಬೇಡ್ಕರ್ ಆಗಿನ ಕಾಲದಾಗ ಹೇಳ್ಯಾರ. ತಿದ್ದುಪಡಿಗಳು ಮಾಡಬಹುದು, ಆಯಾ ಕಾಲದ ನಮ್ದು ಪರಿಸರ ತಕ್ಕಂತೆ, ಆಮೇಲೆ ನಮ್ಮಲ್ಲಿ ಸಾಕಷ್ಟು ನಮ್ಮ ವೇಷಭೂಷಣ ತಕ್ಕಂತೆ. ಆದ್ರೆ ಅದರಿಂದ ಮೇನ್ ಪುಟ ಮದರ್ ಬೋರ್ಡ್ ಇರ್ತದ, ಕಂಪ್ಯೂಟರ್ ನೋಡಿಲ್ಲ, ಮದರ್ ಬೋರ್ಡ್ ನಾವು ಚೇಂಜ್ ಮಾಡಿದ್ರೆ ಕಂಪ್ಯೂಟರ್ ಏನಾಗ್ತದ? ಕೆಲಸ ನಿಂತು ಬಿಡ್ತದ. ಅದಕ್ಕೆ ಮದರ್ ಬೋರ್ಡ್ ಚೇಂಜ್ ಮಾಡಬಾರ್ದು. ಬಹಳ ಇರೋದ್ರಾಗ ಅವುಗಳನ್ನು ಹಾಕೋದು, ಇವುಗಳನ್ನು ತೆಗೆದು, ಇವುಗಳನ್ನು ಹಾಕೋದು, ಅವುಗಳನ್ನು ತೆಗೆದು ಹೇಗೆ ಮಾಡಬಹುದು. ಆದ್ದರಿಂದ
ಸಂವಿಧಾನವನ್ನ ನಾವು ಬಹಳಷ್ಟು ಪ್ರೀತಿಸಬೇಕು. ಪ್ರೀತಿಸ್ರಿ ಎಲ್ಲರೂ, ಪ್ರೀತಿಸ್ರಿ. ದಿನಾಲು ಸಂವಿಧಾನ ಪೀಠಿಗೆ ಹೇಳ್ತೀರಿ ಜಾತ್ಯತೀತ ರಾಷ್ಟ್ರ. ಜಾತ್ಯತೀತ ಅಂದ್ರೆ ಸೆಕ್ಯುಲರಿಸಂ ಅಂದ್ರೆ ಏನು? ಎಲ್ಲ ಜಾತಿಗಳನ್ನ ನಾವು ಸಮಾನ ಮನೋಭಾವನೆಯಿಂದ ಏನ್ ಮಾಡ್ಬೇಕು? ಕಾಣಬೇಕು. ಇವನಾರವ ಇವ ನಮ್ಮ ಮುಗಮಂದಿನ ಸಯ್ಯ ಕೂಡಲ ಸಂಗಮ ದೇವ. ಯಾರು ಹೇಳಿದ್ರು? ಬಸವಣ್ಣ ವಿಶ್ವದ ಅನುಭವ ಮಂಟಪದ ಮೊದಲೇ ಪಾರ್ಲಿಮೆಂಟ್ ಅನ್ನು ಕಂಡ್ರು. ನಾವು ಎಷ್ಟೇ ಬಸವಣ್ಣಿಗೆ ಕೈ ಮುಗಿಬೇಕು. ಇವತ್ತಿನ ಸಂವಿಧಾನ ಯಾರ ಒಂದು ಉದ್ದೇಶದ ಮೇಲೆ ರಚಿತ ಆಗ್ಯಂದ್ರ ಅಲ್ಲಮ ಪ್ರಭು ಅನುಭವ ಮಂಟಪದ ಅಧ್ಯಕ್ಷರು, ಬಸವಣ್ಣ ಅವರ ಕಾರ್ಯದರ್ಶಿ, ಅವ್ರು ಏನ್ ಬರ್ದಾರಲ್ಲ ಅದರ ಮೇಲೆ ಏನಾಗ್ಯದ? ಸಂವಿಧಾನ ಆಗ್ಯದ. ಆಗ ಅಷ್ಟೇ ಅದು ಲಿಖಿತ ಇರಲಿಲ್ಲ, ಈಗ ಅದು ಲಿಖಿತ ರೂಪದಲ್ಲಿ ಸಂವಿಧಾನ ಆಗ್ಯದ. ಅದಕ್ಕೆ ನಾವು ವೇಷಭೂಷಣಗಳಲ್ಲಿ, ಭಾಷೆಗಳಲ್ಲಿ ನಾವು ವ್ಯತ್ಯಾಸವನ್ನು ಒಟ್ಟೆ ಮಾಡಬಾರ್ದು. ನಾವು ಈಗ ನಮಸ್ಕಾರ ಅಂತೀವಿ, ಸಲಾಂ ಅಲೈಕುಂ ಅಂತೀವಿ, ಆಮೇಲೆ ಹಿಂಗ್ ಮಾಡ್ತೀವಿಲ್ಲ? ಈಗ ಯಾರು ಮಾಡ್ತಾರ? ಕ್ರಿಶ್ಚಿಯನ್ರು. ಇವರೆಲ್ಲ ನಮ್ಮವರೇ. ಇವರೆಲ್ಲ ಯಾರು? ನಮ್ಮವರೇ. ಇವನಾರವ ಇವ ನಮ್ಮ ಮುಗಮಂದಿನಿಸೆ. ಯಾರು ಹೇಳಿದ್ರು? ಬಸವಣ್ಣ ವಚನ ಬಹಳಷ್ಟು ತಿಳಿಬೇಕು. ಸರ್ ನಿಮಗ್ ಬರ್ತಾವೆ, ನನಗೆ ಮಿನಿಮಮ್ 30-40 ವಚನ ಬರ್ತಾವ. ಅಲ್ಲಂ ಬರೋದು ಬಸವಣ್ಣ. ನಂದು ವಿಷಯ ಯಾವ್ದು ಗೊತ್ತ ನಿಮ್ಗೆ? ಗಣಿತದಲ್ಲಿ ಯಾರು ಬರಲ್ಲ, ಬಟ್ ನಾ ಎಲ್ಲ ಯಾಕಂತ ಗೊತ್ತೇನು? ಗಣಿತದಲ್ಲಿ ಮಾತಾಡಿದಾಗ ಏನು ಸಾಧ್ಯನೇ ಇಲ್ಲ. ಅದಕ್ಕೆ ಗಣಿತ ಕೇವಲ ಶಾಲೆಯಲ್ಲಿ ಮಾತ್ರ ಅದರ ಕ್ರೀಡಾಂಗಣ ಮಾಡೋದು. ಈಗ ವೇದಿಕೆ ನಮ್ಮ ಮುಂಜಾನೆ ನಮ್ಮ ಸಾಹೇಬರು ವಿಜಯಪುರ ಅಂತ ಸಾಹೇಬ್ರು ಇಲ್ಲ, ನನ್ನ ಜೊತೆ ಇರಿಸಿಲ್ಲ ಇವತ್ತು. ಅದಕ್ಕೆ ನನಗೊಂದು ಅವಕಾಶ ಒದಗಿಸಿಕೊಟ್ರು. ಅವ್ರಿಗೆ ನಾನು ತುಂಬಾ ಧನ್ಯವಾದ ಹೇಳ್ಬೇಕು ನಮ್ಮ ಸಾಹೇಬರಿಗೆ. ಇಲ್ಲಿಗೆ ನಾನು ಬಿಜಾಪುರ ಹೋಗಿಲ್ಲ, ಈ ಸಂಸ್ಥೆಯನ್ನು ಬರ್ತಿದ್ದಿಲ್ಲ, ಇಲ್ಲಿನೂ ಬರ್ತಿದ್ದಿಲ್ಲ. ಇನ್ನೊಂದು ಏನ್ ಸಾಹೇಬ್ರು ಅಂದ್ರೆ, ಇದು ನಮ್ಮ ಊರು ನಮ್ಮ ಹೆಣ್ಣೆ, ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಶ್ರೇಷ್ಠ. ನಾನು ಇದೇ ಶಾಲೆಯಲ್ಲಿ ಕಲ್ತೀನಿ, ಇದರ ಪಕ್ಕದ ಶಾಲೆಯಲ್ಲಿ ಕಲ್ತೀನಿ, ಮುಂದೆ ನಾನು ನೌಕರಿ ಹೋಗಿದ್ದೀನಿ. ಅದಕ್ಕೆ ಈ ಊರಿನ ಮೇಲೆ ನನ್ನ ಅತ್ಯಂತ ಪ್ರೀತಿ ಇದೆ. ಮತ್ತು ನಮ್ಮೂರಲ್ಲಿ ಅನುಭವ ಮಂಟಪ ಇದೆ. ಯಾವುದೇ ಜಾತಿ ವಿಜಾತಿಗಳಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನಮ್ಮಲ್ಲಿ ಬಹಳಷ್ಟು ರೆಸ್ಪೆಕ್ಟ್ ಇದೆ. ಅದನ್ನ ಮನದಾಳ ಹೇಳ್ತೀನಿ. ಮನ್ ಕಿ ಬಾತ್ ಗೊತ್ತಾಯ್ತು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಒಂದು ಚಾ ಮಾರೋರು ಇವತ್ತು ಭಾರತ ಪ್ರಧಾನಮಂತ್ರಿ ಆಗ್ಯಾರ ಅಂದ್ರೆ ಅದಕ್ಕೆ ಯಾವ್ದು ಕಾರಣ? ಭಾರತೀಯ ಸಂವಿಧಾನ. ಇವತ್ತು ಎಸ್ಟಿ ಮಹಿಳೆ ದ್ರೌಪದಿ ಮುರ್ಮು ರಾಷ್ಟ್ರಪತಿಗಳ ಬುಡಕಟ್ಟು ಜನಾಂಗದ ಮೇಲೆ ಎಸ್ಟಿ ಅವರು ಇವತ್ತು ರಾಷ್ಟ್ರಪತಿಗಳಿಂದ ಯಾವ್ದು ಕಾರಣ? ನಾವೆಲ್ಲ ಶಿಕ್ಷಣ ಕಲಿಯುವಾಗ ಯಾವ್ದು ಕಾರಣ? ಬಾಲ ಕಾರ್ಮಿಕ ಪದ್ಧತಿ ಅದನ್ನ ತೆಗೆದಾಕ್ಯಾರ. ಆಮೇಲೆ ಸತಿ ಸಹಗಮನ ಪದ್ಧತಿಯನ್ನು ತೆಗೆದಾಕ್ಯಾರ. ಆಮೇಲೆ ವರದಕ್ಷಿಣೆ ಪದ್ಧತಿಯನ್ನು ತೆಗೆದಾಕ್ಯಾರ. ಇವೆಲ್ಲ ಯಾರು ತೆಗೆದಾಕರು? ಮಹಿಳೆಯರಿಗೆ, ಮಹಿಳಾ ನೌಕರರಿಗೆ ಕಾನೂನು ಮಂತ್ರಿದಾಗ ಮಾಡಿದ್ರು. ಅವಾಗ ನೇರವಾಗಿ ವಿರೋಧ ಮಾಡಿದ್ರು. ಅವಾಗ ಕಾನೂನು ಮಂತ್ರಿಯನ್ನೇ ಅದಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ಮತ್ತೆ ಅದ್ರ ಜೊತೆ ಹೋರಾಟ ಮಾಡಿ ಇವತ್ತು ಎಲ್ಲಾ ಮಹಿಳೆಯರು ಇಷ್ಟೆಲ್ಲ ಸಿಸ್ಟಮೆಟಿಕ್ ಕೂತಿರಪ್ಪ ಅಂದ್ರೆ ಅದಕ್ಕೆ ಅಂಬೇಡ್ಕರ್ ಕಾರಣ. ಆದ್ರ ಕೆಲವರು ಮನಸ್ಸಿಗೆ ಒಪ್ತಾರ, ಕೆಲವರು ಮನಸ್ಸಿಗೆ ಒಪ್ಪಲ್ಲ. ಆ ರೀತಿ ಈ ಕ್ಷುಲ್ಲಕ ಮನೋಭಾವನೆ ಇರಬಾರ್ದು. हम जो कहेगा जिगर से कहेगा, मन से कहेगा, हमारा दिल से कहेगा, लेकिन हमारे मुंह से नहीं कहने का. मुंह से अच्छा होता है, कभी कभी बुरा भी होता है. इसलिए हम बहुत संविधान को प्यार करना चाहिए. आई लव कॉन्स्टिट्यूशन, आई लव नेशनल एंथम. ರಾಷ್ಟ್ರೀಯ ಪ್ರೀತಿಸಬೇಕು, ರಾಷ್ಟ್ರ ಧ್ವಜವನ್ನು ಪ್ರೀತಿಸಬೇಕು, ಸಂವಿಧಾನವನ್ನು ಪ್ರೀತಿಸಬೇಕು. ನಮ್ಮ ದೇಶದಲ್ಲಿ ಯಾರು ರಾಯಣ್ಣನ ಪ್ರೀತಿಸಬೇಕು, ಮಹಾತ್ಮ ಗಾಂಧೀಜಿಯನ್ನು ಪ್ರೀತಿಸಬೇಕು. ಎಲ್ಲರನ್ನ ಹೀಗೆ ಅಪ್ಪುಗೆ ಹಿಡಿಬೇಕು. ಎಲ್ಲ ನಮ್ಮವರೇ ಅದರ. ಸಂಗೊಳ್ಳಿ ರಾಯಣ್ಣ ಗೌರವನ ಅಂಬೇಡ್ಕರ್ ರೈಟ್ ಹೀಗೆ ಮಾಡ್ಬೇಕು. ಹೀಗೆ ಮಾಡಿಲ್ಲ ಅಂತ ಅದು ಅಟ್ಟಕಟ್ಟಿಗೆ ಸೀಮಿತ ಆಗ್ತೈತಿ. ಹೆಣ್ಮಕ್ಳು ಅಡಿಗೆ ರುಚಿ ನೋಡೋಣ ಆಗ್ತೈತಿ. ಸಂಗೊಳ್ಳಿ ರಾಯಣ್ಣ ಯಾರು? ಅಮ್ಮಮ್ಮ. ಅಂಬೇಡ್ಕರ್ ಯಾರು? ನಮ್ಮವ. ವರ್ಧಮಾನ ಮಾಯೋದ ಯಾರು? ನಮ್ಮವ. ಗೊಂದೊಂದು ಯಾರು? ನಮ್ಮವ. ನೀವ್ಯಾರು? ನಮ್ಮವರು. ನಮ್ಮವರು ಅಂತ ಕೇಳಾಗ ಮಾತ್ರ ಈ ಸಂವಿಧಾನಕ್ಕೆ ಬೆಲೆ ಬರುತ್ತದೆ. ನಾನು ಇನ್ನೂ ಮಾತಾಡಲ್ಲ, ಬಹಳ ನಾನು ಮೈಯಾಗ ಬಂದವರು ಮಾತಾಡ್ತೀನಿ. ಯಾಕಂದ್ರೆ ಎಲ್ಲ ಮಲ್ಲ ಅಂಬಾಭವನ ಎಲ್ಲ ಕಳಿ ಸರ್ ನೋಡ್ತಾರ ನನ್ನೆಲ್ಲ ಆ ಭಾಷಣಗಳನ್ನ ಅದು ನೋಡ್ಕೊಂಡು ಇವತ್ತು ಏನೋ ನನ್ನ ನಿವೃತ್ತಿ ಸಿಕ್ಕಾವಂದ್ರೆ ನಾನು ಈ ಕ್ರೀಡಾಂಗಣ ಇನ್ನೂ ಬಹಳ ಹೇಳ್ಬೋದಾಗಿತ್ತು. ಆದ್ರೆ ಸಾಹೇಬರು ನನಗೆ 10 ನಿಮಿಷ ಅವಕಾಶ ಕೊಟ್ರ, ಆದ್ರೆ 5 ನಿಮಿಷ ಅಂದ್ರು. ಇರ್ಲಿ, ಎಲ್ಲರನ್ನ ಸಂವಿಧಾನ ಉಳಿಸಿ ಬೆಳೆಸಿ ನಾವೆಲ್ಲ ಸೋದರಂತೆ ಮಾಡುವುದು ಹೇಳಿ ನನಗೆ 4 ಮಾತ್ರ ಅವಕಾಶ ಮಾಡಿಕೊಟ್ಟಂತ ನನ್ನ ಎಲ್ಲ ಅಧಿಕಾರಿ ವರ್ಗದವರಿಗೂ, ನನ್ನ ಎಲ್ಲ ಸೋದರಿ ಬಂಧುಗಳಿಗೂ, ನನ್ನ ಮುದ್ದು ಮಕ್ಕಳಿಗೂ, ಅವರಿಗೂ ಎಲ್ಲರಿಗೂ ನನ್ನ ವಂದನೆ ಅರ್ಪಿಸಿ ನನ್ನ ಭಾಷಣ ಜೈ ಪ್ರಬುದ್ಧ ಭಾರತ.